ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಊರು? ನನ್ನ ಹೆಸರು ಷಡಾಕ್ಷರಿ ಅಂತ. ನಮ್ದು ಊರು ಬಂದು ಕಿತ್ತೂರ್ ಹತ್ರ ನೊಣವಿನಕೆರೆ ಅನ್ನೋ ಒಂದು ಗ್ರಾಮ. ಏನೇನೆಲ್ಲ ಬೆಳೆಗಳಿಗೆ ನೀವು ಸ್ಪ್ರೇ ಮಾಡ್ತಾ ಇದ್ದೀರಾ ಸರ್ ಸದ್ಯಕ್ಕೆ? ಇವಾಗ ಸದ್ಯ ಅಂದ್ರೆ ತೆಂಗು ಮಾಡಿದೀನಿ, ತೆಂಗು, ಅಡಿಕೆ ಮಾಡಿದೀನಿ, ಮೆಕ್ಕೆಜೋಳಕ್ ಮಾಡಿದೀನಿ, ಕಬ್ಬು, ಭತ್ತ, ಆಲೂಗೆಡ್ಡೆ. ಸರ್ ದಿನಕ್ಕೆ ಎಷ್ಟು ಎಕರೆ ತನಕ ನೀವು ಕವರ್ ಮಾಡ್ತಾ ಇರ್ಬೋದು? ಕಂಪ್ನಿ ರೆಫರೆನ್ಸ್ ಅಂದ್ರೆ 40 ಎಕರೆವರೆಗೂ ಡೈಲಿ ಕವರ್ ಮಾಡಬಹುದು. ಜಸ್ಟ್ ಒಂದೇ ಪ್ಲಾಟ್ ಆಗಿದ್ರೆ. ಎಷ್ಟು ಅರ್ನ್ ಮಾಡ್ತಾ ಇದೀರಾ ನೀವು ತಿಂಗಳಿಗೆ? ಒಂದ್ಸಲ ಲೋಡ್ ಮಾಡ್ಕೊಂಡು ನಾವು ಔಷಧಿ ಖಾಲಿ ಮಾಡ್ಕೊಂಡ್ ಬಂದ್ರೆ 750 ರೂಪಾಯಿ ನಾವು ಚಾರ್ಜ್ ಮಾಡ್ತಿದ್ದೇವೆ ಡೈಲಿ. ಮಿನಿಮಮ್ ಅಂತಾನು ಕೂಡ 20,000 ರೂಪಾಯಿ ನಮ್ಗೆ ಅರ್ನಿಂಗ್ಸ್ ಪರ್ ಡೇ ಇದೆ. ಪರ್ ಡೇ 20,000 ರೂಪಾಯಿ ಇದೆ ಸರ್. ಅಕಸ್ಮಾತ್ ಖರ್ಚೆಲ್ಲ ಕಳಿತೀವಿ. ಈಗ ಪೆಟ್ರೋಲ್, ಕಾರಿಂದು, ಊಟ ತಿಂಡಿ, ಲೇಬರ್ದು ಸ್ಯಾಲ್ರಿ, ಅವ್ರ ಊಟ ತಿಂಡಿ ಅವದೆಲ್ಲ ಕಳಿತೀವಿ ಅಂತಾನು 15,000 ಮೋಸನೇ ಇಲ್ಲ ಸರ್ ಡೈಲಿ. ಸೊ ಇವತ್ ಜನರೇಷನ್ ಏನ್ ಹೇಳ್ತೀನಿ ಅಂತಂದ್ರೆ, ಎಲ್ಲೋ ಹೋಗಿ ಕೆಲ್ಸಕ್ಕೆ ಅಂತ ಹೋಗಿ ಇಟ್ಕೊಂಡು ಅಲ್ದಾಡೋ ಬದಲು ಅಥವಾ 10-12,000 ಇನ್ನೊಬ್ರು ಸಲ್ಯೂಟ್ ಹೊಡಿಯೋ ಬದಲು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಂದು ದೋಣಿಗೆ ಇವತ್ತು EMI ಸೌಲಭ್ಯ ಇದೆ. ನಿಮ್ಗೆ ಲೋನ್ ಕೊಡ್ತಿದ್ದಾರೆ, ಕಂಪ್ನಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ. ನಮ್ಗೆ ಜಸ್ಟ್ ಒಂದ್ ಸ್ವಲ್ಪ ನಾವು ಡೌನ್ ಪೇಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಆ ಒಂದು ಡೌನ್ ಪೇಮೆಂಟ್ ಮಾಡಿ ನಾವು ದೋಣ ತಗೋತೀವಿ ಅಂತಂದ್ರೆ 1 ವರ್ಷದಲ್ಲಿ ನಾನೇ ಭರವಸೆ ಕೊಡ್ತೀನಿ, 1 ವರ್ಷದಲ್ಲಿ ದೋಣ ಹಾಕಿ ಬಂಡವಾಳ ಸಂಪೂರ್ಣ ಎತ್ಕೋಬಹುದು. ಸರ್, ನಮ್ಮ ಕಂಪನಿ ಜೊತೆ ನಿಮ್ದು ಅನುಭವ ಹೇಗಿತ್ತು? ಯಾವ ತರ ನಿಮ್ಗೆ ಸಪೋರ್ಟ್ ಎಲ್ಲ ಮಾಡ್ಕೊಟ್ರು ಸರ್? ಯಾವ ತರ ಸಪೋರ್ಟ್ ಮಾಡಿದ್ರು? ಕಂಪ್ನಿಯಿಂದ ಸರ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮ್ಗೆ. ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ. ಇದು ಡ್ರೋನ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾವ ತರ ಬೆಳವಣಿಗೆ ಕಂಡ್ರಿ? ಮತ್ತೆ ಯಾವ ತರ ನಿಮ್ಗೆ ಲಾಭ ಮಾಡ್ತಾ ಇದ್ದೀರಾ? ಯಾವ ತರ ನೀವು ನಿಮ್ಮನ್ನ ರೈತರು ಯಾವ ತರ ನೋಡ್ತಾ ಇದಾರೆ ಅಕ್ಕಪಕ್ಕ? ಬದಲಾವಣೆಯಿಂದ ಸಾಕಷ್ಟಾಗಿದೆ ಸರ್. ಓಕೆ, ನಾವು ತಿಳ್ಕೋಬೇಕು. ಡೈಲಿ 15,000 ಅರ್ನಿಂಗ್ಸ್ ಬರ್ತಾ ಇದೆ ನನಗೆ ಅಂತಂದ್ರೆ ನಮ್ದು ಯಾವ್ದಂತೂ ದುಡ್ಡಿಂದು ಕಾಸಿಂದ ಆಗಿರ್ಬೋದು, ಏನ್ ಬದಲಾವಣೆ ಆಟೋಮೆಟಿಕಲ್ ಆಗಿರುತ್ತೆ ನಮ್ಗೆ.